ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮ್ಯಾಮ್, ನಿನಗೆ ದುರ್ಗನ್ ಕಂಡ್ರೆ ಅಷ್ಟು ಇಷ್ಟ ಇಲ್ಲ ಅಲ್ವಾ ಮಾಯಾ? ಎಸ್, ಐ ಹೇಟ್ ಹರ್ ಲೈಕ್ ಎನಿಥಿಂಗ್. ಗುಡ್. ನಾನು ಹೋಸ್ಟ್ ಮಾಡ್ತಾ ಇರೋ ಪಾರ್ಟಿಲಿ ದುರ್ಗನ್ಗೆ ಸರಿಯಾಗಿ ಅವಮಾನ ಆಗೋ ಹಾಗೆ ನಾನೊಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದೆ. ಈ ನನ್ನ ಪ್ಲ್ಯಾನ್ ಸಕ್ಸಸ್ ಆಗಬೇಕು ಅಂದರೆ ಹುರಿಯೋ ಬೆಂಕಿಗೆ ಆಗಾಗ ತುಪ್ಪ ಹಾಕ್ತಾನೇ ಇರಬೇಕು ನೀನು. ಬಂದಿರೋ ಗೆಸ್ಟ್ಗಳ ಮುಂದೆ ದುರ್ಗನ್ಗೆ ಸರಿಯಾಗಿ ಅವಮಾನ ಆಗಬೇಕು. ಅಫ್ಕೋರ್ಸ್ ಮ್ಯಾಮ್, ನೀವು ಹೇಳ್ದಾಗೆ ಆ ಅವಮಾನದ ಬೆಂಕಿನ ಆರೋದಕ್ಕೆ ನಾನು ಬಿಡೋದಿಲ್ಲ. ಈ ಥರ ಅವಕಾಶನ ನಾನು ಮಿಸ್ ಮಾಡ್ಕೋತೀನ. ದಿಸ್ ಪಾರ್ಟಿ ವಿಲ್ ಬಿ ಇನ್ ಹರ್ ಮೆಮೊರಿ ಫಾರ್ ಎವರ್. ಹಾಯ್ ಮಣಿ, ನೀನ್ ಯಾವಾಗ ಬಂದೆ? ಅಲ್ಲ, ಇಷ್ಟ ದಿನ ನೀನ್ ಎಲ್ಲಿದ್ದೆ? ನಾನೇನೋ ನೀನ್ ಊರಿಗೆ ಹೋಗಿದ್ದೆ ಅಂದ್ಕೊಂಡೆ. ಊರ ಚಾನ್ಸೇ ಇಲ್ಲ. ನಾನು ನಮ್ಮ ದೇಶದ ಕ್ಯಾಪಿಟಲ್ ಡೆಲ್ಲಿಗೆ ಹೋಗಿದ್ದೆ. ಹೌದಾ? ಆಗಲೇ ಬಿತ್ತಲ್ಲ ಮಾಸ್ಕ್, ಅದ್ ನಂದೆ. ಡೆಲ್ಲಿಲಿ ಪೊಲ್ಯೂಷನ್ ಅಂದ್ರೆ ಪೊಲ್ಯೂಷನ್. ಮಾಸ್ಕ್ ಹಾಕಿಲ್ಲ ಅಂದಿದ್ರೆ ನನಗೆ ಕೆಂಪು ಕೊಕ್ಕು ಇಷ್ಟೊತ್ತಿಗೆ ಕಪ್ಪಾಗಿರೋದು. ಹೌದಾ? ಮತ್ತೆ ಯಾಕೆ ಹೋಗಿದೆ ಅಲ್ಗೆ? ಸುಮ್ಮನೆ ಶೋಕಿಗೆ ಪುಟ್ ಮೇಡಮ್, ಏನಿದೆ ಅಂತ ನೋಡೋಣ ಅಂತ ಹೋದೆ. ಅಲ್ಲಿಂದ ಯಾವಾಗ ವಾಪಸ್ ಬರ್ತೀನೋ ಅನ್ಸಿತ್ತು. ಮತ್ತೆ ತಕ್ಷಣ ಬರ್ಬೇಕು ತಾನೆ, ಯಾಕೆ ಇಷ್ಟು ದಿನ ಮಾಡ್ದೆ? ಏನ್ ಕೇಳ್ತೀಯ ನನ್ ಕತೆ? ನಾನು ಈ ಮಂಡಿಗೂ ಫ್ಲೈಟ್ಗೆ ಟಿಕೆಟ್ ಬುಕ್ ಮಾಡಿದ್ದೆ. ಫ್ಲೈಟ್ ಕ್ಯಾನ್ಸಲ್ ಆಗ್ಬಿಡೋದಾ? ಅದಕ್ಕೆ ಅಲ್ಲಿಂದ ಹಾರ್ಕೊಂಡು ಬರೋ ಹೊತ್ಗೆ ಉಸ್ಸಪ್ಪ. ಮಣಿ, ನಾನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ಮತ್ತೆ ಇವತ್ತು ಮನೇಲಿ ಪಾರ್ಟಿ ಇದೆ. ಸರಿಯಾದ ಟೈಮ್ಗೆ ಬಂದಿದ್ಯಾ? ಮತ್ತೆ ಬಿಡ್ತೀನಾ? ಅದ್ ಸರಿ, ನೀನ್ ಹೇಗಿದ್ಯಾ? ನಿಮ್ ಗೂಬೆರಾಯ ಹೇಗಿದ್ದಾರೆ? ನಾನು ಅವ್ರ ಹತ್ರ ಒಂದು ಚಾಲೆಂಜ್ ಮಾಡಿದ್ದೀನಿ. ಚಾಲೆಂಜಾ? ಏನು ಅದು? ಅವತ್ತು ಬೆಂಕಿ ಬಿದ್ದಾಗ ಅಮ್ಮಂಗೆ ನೀನ್ ಯಾಕೆ ಹೆಲ್ಪ್ ಮಾಡ್ಲಿಲ್ಲ? ನಂಗೆ ನಿಜವಾಗ್ಲೂ ನೆನಪಿಲ್ಲ. ಹಾಗಿದ್ರೆ ಅದ್ ಯಾಕೆ ಆಗ್ತದೆ ಅಂತ ನೀನು ಹುಡ್ಕು. ನಾನು ಉತ್ತರ ತಿಳ್ಕೊಂಬಂದ್ರೆ ಅಪ್ಪ ಅಂತ ಒಪ್ಕೋತೀಯಾ? ಪ್ರಾಮಿಸ್. ಓ, ಹಾಗಾದ್ರೆ ಅವತ್ತು ಗೂಬೆರಾಯ ಏನೋ ತಪ್ಪು ಮಾಡಿಲ್ಲ ಅಂತಾನೆ ಪ್ರೂವ್ ಆಗ್ಲಿ ಅಂತ ಅನ್ಕೋತಿದ್ಯಾ? ಅಥವಾ ಅವ್ರು ತಪ್ಪು ಮಾಡಿದಾರೆ ಅಂತ ಆಗ್ಬೇಕಾ ನಿಂಗೆ? ಥ್ಯಾಂಕ್ ಯು. ಅಮ್ಮ, ಹಾಂ ಹೇಳಪ್ಪ ಶರತ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳು. ಪರ್ಸ್ನಲ್ ಆಗಿ. ಹಾಂ, ಒಂದು ನಿಮಿಷ ಪ್ಲೀಸ್. ನೀವೆಲ್ಲ ಕೂತಿರಿ, ಫೀಲ್ ಕಂಫರ್ಟಬಲ್. ಹಾಂ, ಎಕ್ಸ್ಕ್ಯೂಸ್ ಮೀ. ಯಾಕಪ್ಪ ಶರತ್, ಏನಾಯ್ತು? ಅಮ್ಮ, ನೀವು ದುರ್ಗಂಗೆ ಗೌನ್ ಹಾಕೊಳ್ಳೋಕೆ ಹೇಳಿದ್ರ? ಅವಳಿಗೆ ಅದೆಲ್ಲ ಅಭ್ಯಾಸ ಇಲ್ಲಮ್ಮ. ಅವಳು ಆ ಗೌನಲ್ಲಿ ತುಂಬ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾ ಇದ್ದಾಳೆ. ಅವಳು ಹಾಗೆ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾ ಇರಬೇಕಾದ್ರೆ ನಾನು ಅವಳನ್ನ ಈ ಪಾರ್ಟಿಲಿ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಆ್ಯಂಡ್ ಮೋರೆವರ್, ಈ ಪಾರ್ಟಿ ಅಂತ ಮೊದಲು ನರ್ವಸ್ ಆಗಿದ್ದಾಳೆ. ಖುಷಿ ಆಗ್ತದೆ ಶರತ್. ಅಮ್ಮ, ನೀನು ದುರ್ಗನ್ ಬಗ್ಗೆ ಇಷ್ಟೆಲ್ಲ ಕನ್ಸನ್ ತೋರಿಸ್ತಾ ಇರೋದನ್ನ ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆಪ್ಪ. ಶರತ್, ದುರ್ಗಾ ಈಗ ನಮ್ಮ ಮನೆ ಸೊಸೆ ಅಂದಮೇಲೆ ಬಂದಿರೋ ಗೆಸ್ಟ್ಗಳೆಲ್ಲ ದುರ್ಗಾ ನಮ್ಮ ಘನತೆ ಗೌರವಕ್ಕೆ ತಕ್ಕಾಗಿರ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನಮ್ಮ ಸ್ಟೇಟಸ್ಗೆ ತಕ್ಕಾಗಿ ದುರ್ಗಾ ಡ್ರೆಸ್ ಮಾಡ್ಕೊಳ್ಳಿಲ್ಲ ಅಂದರೆ ಎಲ್ಲರೂ ನಮ್ಮ ಬಗ್ಗೆನೇ ತಪ್ಪು ತಿಳ್ಕೊತಾರೆ ಶರತ್. ನಾವು ದುರ್ಗನ ಸರಿಯಾಗಿ ನೋಡ್ಕೊಳ್ತಾ ಇಲ್ವೋ ಏನೋ ಅಂತ. ಅಲ್ಲಮ್ಮ, ಯಾರೋ ಏನೋ ಅಂದ್ಕೊಳ್ತಾರೆ ಅಂತ. ಎಸ್ ಶರತ್, ಯು ಆರ್ ರೈಟ್. ಯಾರೋ ಏನೋ ಅಂದ್ಕೊಳ್ತಾರೆ, ನಮ್ಮ ಬಗ್ಗೆ ಏನೋ ಮಾತಾಡ್ಕೊಳ್ತಾರೆ ಅಂತ ನಾವು ಬದಲಾಗಬೇಕು ಅಂತಿಲ್ಲ. ಒಂದು ಸೊಸೈಟಿನಲ್ಲಿ ಇದ್ದೀವಿ ಅಂದಮೇಲೆ ಕೆಲವು ಸರ್ತಿ ಅದು ಆ ಸ್ಟೇಟಸ್ಗೆ ತಕ್ಕಾಗಿ ನಾವು ಇರಬೇಕಾಗತ್ತಲ್ವ ಶರತ್. ಶರತ್, ನಿಮ್ಮ ಮದುವೆ ಹೇಗೋ ನಡೆದು ಹೋಯ್ತು. ನೀನು ದುರ್ಗನ್ನ ನಿನ್ನ ಹೆಂಡತಿ ಅಂತ ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಆದರೆ ನಮ್ಮ ಹಿತಪುಟ್ಟಿಗೆ ತಾಯಿ ಪ್ರೀತಿ ಸಿಗಬೇಕು ಅನ್ನೋ ಕಾರಣಕ್ಕೆ ನೀನು ನಿನ್ನನ್ನೇ ಕನ್ವಿನ್ಸ್ ಮಾಡ್ಕೊಂಡಿದ್ಯಾ.
ಅಲ್ವಾಪ್ಪ? ಹಾಂ, ಈ ವಿಷಯ ನನಗೆ ಗೊತ್ತು, ನಮ್ಮ ಮನೆಯವ್ರಿಗೆ ಗೊತ್ತು. ಆದರೆ ಇಲ್ಲಿ ಬಂದಿರೋ ಗೆಸ್ಟ್ಗಳಿಗೆ, ಹೊರಗಿನ ಪ್ರಪಂಚಕ್ಕೆ ಇದು ಯಾವ ವಿಷಯನೂ ಗೊತ್ತೇ ಇಲ್ಲ ಶರತ್. ಸೊ ನೀನು ದುರ್ಗಾ ಗಂಡ ಹೆಂಡತಿಯಾಗಿ ಅನ್ಯೋನ್ಯವಾಗಿ ತುಂಬ ಸಂತೋಷವಾಗಿದ್ದೀರಾ ಅಂತ ಪ್ರಿಟೆಂಡ್ ಮಾಡ್ಬೋದಲ್ವಾಪ್ಪ? ಯೋಚನೆ ಮಾಡಬೇಡ ಶರತ್, ಟೈಮ್ ಅಷ್ಟೆ. ದುರ್ಗಾ ಖಂಡಿತವಾಗ್ಲೂ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ಸ್ಟೇಟಸ್ಗೆ ತಕ್ಕಾಗಿ ಬದಲಾಗ್ತಾಳೆ. ಆ ನಂಬಿಕೆ ನನಗಿದೆ. ಟ್ರಸ್ಟ್ ಮೀ. ಹೋಗಪ್ಪ, ಬಂದಿರೋ ಗೆಸ್ಟ್ಗಳ ಕಡೆ ಗಮನ ಕೊಡು, ಅವ್ರ ಜೊತೆ ಸಂತೋಷವಾಗಿ ಮಾತಾಡಿ ಹೋಗು. ನಾನು ಹಾಕಿದ ಗೆರೆ ದಾಟದೇ ಇದ್ದಿದ್ದ ಶರತ್ ಈಗ ನನಗೆ ಪ್ರಶ್ನೆ ಮಾಡೋ ಹಾಗಾದ. ಅರೆ ದುರ್ಗಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ. ಭಯ ಆಗ್ತಿದ್ಯಾ? ಯಾಕೆ? ಅದು ನಂಗೆ ಈ ಬಟ್ಟೆ ಎಲ್ಲ ಹಾಕೊಂಡು ಅಭ್ಯಾಸ ಇಲ್ವಲ್ಲ, ಅಕಸ್ಮಾತ್ ನಾನು ಬಿದ್ಬಿಟ್ರೆ? ಯಾಕೆ ನೋಡಕ್ ಗೊತ್ತಿಲ್ಲ. ಒಂದು ದಿವಸ ನಮ್ಮ ಸ್ಕೂಲಲ್ಲಿ ಫ್ಯಾಷನ್ ಶೋ ಇತ್ತು. ಆಗ ನಂಗೆ ಹೇಗೆ ನಡಿಬೇಕು ಅಂತ ಅಮ್ಮ ಕಲಿಸ್ಕೊಟ್ರು. ಈಗ ನಾನು ನಿಂಗೆ ಹೇಳ್ಕೊಡ್ತೀನಿ. ಮತ್ತೆ ಮುಖದಲ್ಲಿ ನಿಂಗೆ ಕಾನ್ಫಿಡೆನ್ಸ್ ಇರಬೇಕು. ಅಂದ್ರೆ ಸ್ಟ್ರಾಂಗ್ ಆಗಿರ್ಬೇಕು. ನೀನು ಗೋಬರನ ಜೊತೆ ಜಗಳಾಡ್ಬೇಕಾದಿರ್ತೀಯಲ್ಲ, ಹಾಗೆ. ಪುಟ್ ಮೇಡಮ್, ಬೇರೆ ಏನು ನಿಂಗೆ ನೆನಪಾಗ್ಲಿಲ್ವಾ? ನಿಜ ದುರ್ಗಾ. ಮತ್ತೆ ಕೈನ ಹಿಂಗೆ ಇಟ್ಕೋಬೇಕು, ಮತ್ತೆ ಈಗ ವಾಕ್ ಮಾಡಬೇಕು. ನೀನು ಗೌನ್ ಹಾಕಿದ್ಯಲ್ಲ, ಹೇಗೆ ಹೇಗೋ ನಡಿಯೋಕ್ಕಾಗಲ್ಲ. ಹಿಂಗೆ ಇಟ್ಕೊಂಡು ಸ್ಟ್ರೇಟಾಗಿ ಕಾಲು ಹಿಂಗೆ. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ. ಏನಂದೆ? ಅದೇನೋ ಸೀರೆ ಅಂದೆ. ಏನಿಲ್ಲ ಪುಟ್ ಮೇಡಮ್, ಈ ಬಟ್ಟೆಗಿಂತ ಸೀರೆನೇ ನಂಗೆ ಸರಿ ಅಂದೆ. ದುರ್ಗಾ, ಎಲ್ಲ ಡ್ರೆಸ್ನು ಹಾಕೊಂಡು ಅಭ್ಯಾಸ ಆಗ್ಬೇಕು ತಾನೆ. ಈಗ ನೀನು ಲೇಸಿನೆಸ್ ತೋರಿಸ್ಬೇಡ, ನನ್ನ ಜೊತೆ ನಡಿ. ಹುಷಾರು ಹುಷಾರು, ನಿಧಾನ. ದುರ್ಗಾ, ಯಾರಾದ್ರೂ ಗೌನ್ ಹಾಕೊಂಡು ರನ್ನಿಂಗ್ ರೇಸ್ ಮಾಡ್ತಾರಾ? ಪುಟ್ ಮೇಡಮ್, ನಂಗೆ ಯಾಕೋ ಭಯ ಆಗ್ತಿದೆ. ನಿಂಗೆ ಭಯ ಆದರೆ ನಾನು ನಿನ್ನ ಜೊತೆಲೇ ಇದ್ದೀನಿ. ನಿಂಗೆ ತುಂಬ ಭಯ ಆದರೆ ನೀನು ನನ್ನ ಕೈ ಹಿಡ್ಕೊ, ಆಗ ನಿಂಗೆ ಧೈರ್ಯ ಬರುತ್ತೆ. ನಂಗೆ ಈಗ ಸಮಾಧಾನ ಆಯಿತು. ನನ್ನ ಪುಟ್ ಮೇಡಮ್ ನನ್ನ ಜೊತೆಲಿದ್ರೆ ನಂಗೆ ಅದೇ ಧೈರ್ಯ. ಸರಿ ಬಾ.